ವೆಲ್ಕಮ್ ಟು ಫ್ಯೂಚರ್ ಕ್ಲಾಸ್ ಚಾನಲ್ ಇನ್ ಕನ್ನಡ. ನಮ್ಮ ಭಾರತ ದೇಶದಲ್ಲಿ ಕೂಲಿ ಮಾಡುವವರ ಸಂಖ್ಯೆ ಎಷ್ಟಿದೆ ನಿಮಗೆ ಗೊತ್ತಾ? ನಮ್ಮ ಭಾರತ ದೇಶದಲ್ಲಿ ಸುಮಾರು 52 ಕೋಟಿ ಜನ ಕೂಲಿ ಮಾಡುತ್ತಾರೆ. ನಾವು ಬಳಕೆ ಮಾಡುವ ಆಂಡ್ರಾಯ್ಡ್ ಮೊಬೈಲ್ಗಳಾದ ವಿವೋ, ಓಪೋ, ಒನ್ ಪ್ಲಸ್ ಇಂತಹ ಹಲವಾರು ಮೊಬೈಲ್ಗಳನ್ನು ತಯಾರಿಸುವ ಕಂಪನಿ BVK ಕಂಪನಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ವ್ಯರ್ಥವಾಗುವ ಆಹಾರ ಎಷ್ಟು ನಿಮಗೆ ಗೊತ್ತಾ? 6,70,00,000 ಟನ್. ನಾವು ಬಳಸುವ ಛತ್ರಿಯ ಮೇಲೆ ಕೆನೋಪಿನ್ ಲೇಯರ್ ಇರುವ ಕಾರಣ ನೀರು ಜಾರಿ ಹೋಗುತ್ತದೆ. ಈಗ ಹೊಸ ಫೀಚರ್ನ ಛತ್ರಿಯನ್ನು ಕಂಡುಹಿಡಿಯಲಾಗಿದೆ. ಇದು ನೋಡುವುದಕ್ಕೆ ಈ ಥರ ಕಾಣುತ್ತದೆ. ನಮ್ಮ ಭೂಮಿ ಹಾಗೂ ನಮ್ಮ ಪ್ರಪಂಚ ಹಾಗೆ ನಮ್ಮ ಸೌರ ಕುಟುಂಬವಿರುವ ಸ್ಥಳ ಯಾವುದು ನಿಮಗೆ ಗೊತ್ತಾ? ಅದೇ ನಮ್ಮ ಪ್ರೀತಿಯ ಮಿಲ್ಕಿ ವೇ ಗ್ಯಾಲಕ್ಸಿ. ಇದರಲ್ಲಿಯೇ ನಮ್ಮ ಸೌರ ಕುಟುಂಬ ನೆಲೆಸಿದೆ. ನಾವು ದೈನಂದಿನತೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಸಾಮಾನುಗಳ ಬಳಕೆಯಿಂದ ನಮ್ಮ ರಕ್ತದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರುವುದು ನಮ್ಮ ಸೈಂಟಿಸ್ಟ್ಗಳು ತಿಳಿಸಿದ್ದಾರೆ. ನಮ್ಮ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ವೋಟ್ ಹಾಕುವ ಹಕ್ಕನ್ನು ನೀಡಿದ ದೇಶವೆಂದರೆ ನ್ಯೂಜಿಲ್ಯಾಂಡ್. 1893ರಲ್ಲಿ ಈ ಅಧಿಕಾರವನ್ನು ನೀಡಿತು. ನಾವೀಗ ನೋಡುತ್ತಿರುವ ಗ್ಯಾಲಕ್ಸೀಸ್ ಹಾಗೆ ಈ ಯೂನಿವರ್ಸ್ ಹಾಗೆ ನಮ್ಮ ಸೌರ ಕುಟುಂಬವನ್ನು ನೋಡುತ್ತೇವೆಂದರೆ ಅದಕ್ಕೆ ಕಾರಣ ಯಾವುದೆಂದರೆ ಈ ಟೆಲಿಸ್ಕೋಪ್ನ ಒಳಗಿರುವ ಆಪ್ಟಿಕಲ್ ಲೆನ್ಸಸ್ಸೇ ಕಾರಣ. ಮಾರ್ಟಿನ್ ಕೂಪರ್ ಇವರೇ ನಮಗೆ ಬಳಕೆ ಮಾಡುವ ಮೊಬೈಲನ್ನು ಕಂಡುಹಿಡಿದವರು. ಈ ನಮ್ಮ ಮೂಗು ಆಹಾರದ ಪರಿಮಳವನ್ನು ಹಾಗೆ ಹೂಗಳ ಪರಿಮಳದ ವ್ಯತ್ಯಾಸವನ್ನು 1 ಟ್ರಿಲಿಯನ್ನಷ್ಟು ವ್ಯತ್ಯಾಸವನ್ನು ನಮ್ಮ ಮೂಗು ಗುರುತಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಈ ನಮ್ಮ ಪ್ರಪಂಚಕ್ಕೆ ಸೂರ್ಯನಿಂದ ಬರುವ ಬೆಳಕು ಅಥವಾ UV ರೇಸ್ ಹಾಗೆ ನೇರಳಾತೀತ ಕಿರಣಗಳನ್ನು, ಒಳ್ಳೆಯ ಕಿರಣಗಳನ್ನು ಮಾತ್ರ ಅನುವು ಮಾಡಿ ಇನ್ನು ಉಳಿದ ಕೆಟ್ಟ ಕಿರಣಗಳನ್ನು ಹಿಂದಿರುಗಿಸಿ ಕಳಿಸುತ್ತದೆ. ಅದ್ಯಾವುದೆಂದರೆ ನಮ್ಮ ಭೂಮಿಯ ಮೇಲಿರುವ 2ನೇ ಲೇಯರ್ ಆಗಿರುವ ಓಜೋನ್ ಲೇಯರ್. ಈ ಓಜೋನ್ ಲೇಯರ್ ಆಕ್ಸಿಜನ್ನ ಅಣುಗಳನ್ನು ತನ್ನ ಶಕ್ತಿಯನ್ನಾಗಿ ಬದಲಿಸಿ ಅಪಾಯಕಾರಿಯಾಗಿರುವ ರೇಡಿಯೇಷನನ್ನು ತಿರುಗಿ ಕಳಿಸುತ್ತದೆ. UV ರೇಸ್ ಬಂದರೂ ಅದನ್ನು ತಡೆದು ಒಳ್ಳೆಯ ನೇರಳಾತೀತ ವಿಟಮಿನ್ D ಕಿರಣವನ್ನು ಕಳಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.